ಧಾರ್ಮಿಕ ಧಾರಾವಾಹಿಯನ್ನು ನಿರ್ದೇಶನ ಮಾಡಿ ನಿರ್ಮಾಣ ಮತ್ತು ನಿರೂಪಣೆ ಮಾಡುತ್ತಿರುವ ಇವರ ಸೇವೆಯನ್ನು ಪರಿಗಣಿಸಿ ಇವರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ 2023ನೇ ಸಾಲಿನ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಡಾಕ್ಟರ್ ನೀರಜಾ ನಾಗೇಂದ್ರ ಕುಮಾರ್ ಮೇಡಮ್ಗೆ ಧನ್ಯವಾದಗಳನ್ನ ಹೇಳ್ತಾ MD ಸಲಾವುದ್ದೀನ್, ಡಾಕ್ಟರ್ MD ಸಲಾವುದ್ದೀನ್, ಮೊಹಮ್ಮದ್ ಸಲಾವುದ್ದೀನ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಡಾಕ್ಟರ್ MD ಸಲಾವುದ್ದೀನ್ ಇವರು ಮೂಲತಃ ರಾಯಚೂರಿನವರಾದ ಉದ್ದೀನ್ ರವರು B ಫಾರ್ಮಾ, M ಫಾರ್ಮಾ ಮತ್ತು PhD ಮಾಡಿ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಹಲವಾರು ಲೇಖನಗಳು ಸೇರಿದಂತೆ ವೈದ್ಯಕೀಯ ಬರಹಗಳಿಗೆ ಪ್ರಶಸ್ತಿ ಪಡೆದಿದ್ದು, ಹಲವಾರು ಸಂಸ್ಥೆಗಳಲ್ಲಿ ಸದಸ್ಯತ್ವವನ್ನು ಪಡೆದಿದ್ದು, ಹಿಂದುಳಿದವರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ವೈದ್ಯಕೀಯ ಶಿಕ್ಷಣದ ಮಹತ್ವದ ಜಾಗೃತಿ ಮತ್ತು ಶಿಕ್ಷಕರಾಗಿ, ಆಡಳಿತಗಾರರಾಗಿ ಹೀಗೆ ಮುಂತಾದ ಹುದ್ದೆಗಳನ್ನು ಅತ್ಯಂತ ಪ್ರಾಮಾಣಿಕ ಮತ್ತು ಕ್ರಿಯಾಶೀಲರಾಗಿ ನಿಭಾಯಿಸಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾದ ಇವರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ಮೊಹಮ್ಮದ್ ಸಲಾವುದ್ದೀನ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಡಾಕ್ಟರ್ ನಟೇಶ್ BH, ಡಾಕ್ಟರ್ ನಟೇಶ್ BH ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಡಾಕ್ಟರ್ ನಟೇಶ BH ಇವರು ಹನುಮಂತಪ್ಪ ಮತ್ತು ಶ್ರೀಮತಿ ನಾಗರತ್ನರವರ ಉದರದಲ್ಲಿ 1971ರಲ್ಲಿ ಮಂಡ್ಯದಲ್ಲಿ ಜನಿಸಿ MBBS ಮತ್ತು MD ಅನ್ನು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪಡೆದು DM, FIPC ಇನ್ನು ಹಲವಾರು ಉನ್ನತ ವ್ಯಾಸಂಗಗಳನ್ನು ಮಾಡಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಪದವಿ ಮಟ್ಟದಲ್ಲಿ 17 ವರ್ಷ, PG ಮಟ್ಟದಲ್ಲಿ 23 ವರ್ಷಗಳ ಸುದೀರ್ಘ ಬೋಧನಾ ಅನುಭವ, ಆಡಳಿತ ಸುಧಾರಣೆ ಇಂತಹ ಹಲವಾರು ಅಂಶಗಳ ಆಧಾರದಲ್ಲಿ ಹಾಗೂ ಜಯದೇವ ಆಸ್ಪತ್ರೆಗೆ ಸಲ್ಲಿಸಿದ ಸೇವೆಗಾಗಿ ಇವರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಡಾಕ್ಟರ್ ನಟೇಶ BH ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಡಾಕ್ಟರ್ ಈಶ್ವರಪ್ಪ M, ಡಾಕ್ಟರ್ ಈಶ್ವರಪ್ಪ M ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಡಾಕ್ಟರ್ ಈಶ್ವರಪ್ಪ M ಇವರು ಶ್ರೀ ಮಲ್ಲೇಶಪ್ಪ H ಮತ್ತು ಶ್ರೀಮತಿ ನಾಗಮ್ಮರವರ ಉದರದಲ್ಲಿ 1974ರಲ್ಲಿ ಜನಿಸಿ ಇವರು ಮೂಲತಃ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಹಿರೇಕಬ್ಬೂರಿನವರಾಗಿದ್ದು, MBBS ಅನ್ನು ಶ್ರೀ ದೇವರಾಜ್ ಅರಸ್ ಮೆಡಿಕಲ್ ಕಾಲೇಜ್ ಕೋಲಾರದಿಂದ, MS ಅನ್ನು ಕಿಮ್ಸ್ ಬೆಂಗಳೂರಿನಿಂದ ಪಡೆದು ಜನರಲ್ ಸರ್ಜನ್ ಆಗಿ 22 ವರ್ಷಗಳಿಂದ ಅಂಕೋಲಾ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಸರ್ಕಾರಿ ಸೇವೆಯು ಅತ್ಯಂತ ದಕ್ಷ ಮತ್ತು ಪ್ರಾಮಾಣಿಕವಾಗಿದ್ದು, ಇವರ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಇವರಿಗೆ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ಯದುರಾಜ್ MK, ಡಾಕ್ಟರ್ ಯದುರಾಜ್ MK ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಡಾಕ್ಟರ್ ಈಶ್ವರಪ್ಪ M ರವರಿಗೆ ಧನ್ಯವಾದಗಳನ್ನ ಹೇಳ್ತಾ ಡಾಕ್ಟರ್ ಯದುರಾಜ್ MK, ಡಾಕ್ಟರ್ ಯದುರಾಜ್ MK ಇವರು ಶ್ರೀ ಕಾಳಿಗೌಡ ಮತ್ತು ಶ್ರೀಮತಿ ರಾಧಾ ಅವರ ಉದರದಲ್ಲಿ 1984ರಲ್ಲಿ ಹಾಸನದಲ್ಲಿ ಜನಿಸಿ MBBS ಅನ್ನು ಬೆಳ್ಳೂರು AIMS ನಿಂದ ಪಡೆದು MD, FIPA, CCEPC ಉನ್ನತ ವ್ಯಾಸಂಗ ಮಾಡಿ 10 ವರ್ಷದಿಂದ ಕಿದ್ವಾಯ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಸಹಾಯಕ ಪ್ರೊಫೆಸರ್ ಆಗಿ ಉಪಶಮನಕಾರಿ ಆರೈಕೆ ಮತ್ತು ಮಕ್ಕಳ ಅರಿವಳಿಕೆ ತಜ್ಞರಾಗಿ ಸಹಾಯಕ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು, ಇವರ ಬೋಧನಾ ಕ್ರಮ ಮತ್ತು ಚಿಕಿತ್ಸೆಯನ್ನು ಗಮನಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಇವರಿಗೆ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ಯದುರಾಜ್ MK ರವರಿಗೆ ಧನ್ಯವಾದಗಳನ್ನ ಹೇಳ್ತಾ
ಡಾಕ್ಟರ್ ಸಂದೀಪ್ ಎಚ್ ಎಸ್. ಡಾಕ್ಟರ್ ಸಂದೀಪ್ ಎಚ್ ಎಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಡಾಕ್ಟರ್ ಸಂದೀಪ್ ಎಚ್ ಎಸ್ ಇವರು ಶ್ರೀ ಶಂಕರಪ್ಪ ಎಚ್ ಬಿ ಮತ್ತು ಶ್ರೀಮತಿ ಗಾಯತ್ರಿ ದೇವಿ ಅವರ ಉದರದಲ್ಲಿ 1984ರಲ್ಲಿ ಹೊಳಲ್ಕೆರೆಯಲ್ಲಿ ಜನಿಸಿ ಎಂಬಿಬಿಎಸ್ ಅನ್ನು ಜೆಜೆಎಂ ಮೆಡಿಕಲ್ ಕಾಲೇಜ್ ದಾವಣಗೆರೆ ಮತ್ತು ಎಂಡಿಯನ್ನು ಕೆಎಲ್ಇ ವಿಶ್ವವಿದ್ಯಾಲಯ ಬೆಳಗಾವಿಯಲ್ಲಿ, ಡಿಎಂ ಅನ್ನು ಸೈಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಿನಲ್ಲಿ ಪಡೆದು 11 ವರ್ಷದಿಂದ ಬೆಂಗಳೂರಿನ ಜಯನಗರದ ಸಾಗರ ಆಸ್ಪತ್ರೆಯಲ್ಲಿ ವೈದ್ಯ ವೃತ್ತಿಯನ್ನು ಅತ್ಯಂತ ದಕ್ಷತೆಯಿಂದ ನಡೆಸಿಕೊಂಡು ಬಂದಿದ್ದಾರೆ. ಇವರು ವೈದ್ಯ ಸಾಹಿತಿಯಾಗಿ ಸಾಮಾಜಿಕ ಕಾಳಜಿ, ಪ್ರಾಮಾಣಿಕ ವೈದ್ಯ ವೃತ್ತಿ, ಸಮಾಜ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ಇವರಿಗೆ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ಸಂದೀಪ್ ಎಚ್ ಎಸ್ ರವರಿಗೆ ಧನ್ಯವಾದಗಳನ್ನ ಹೇಳ್ತಾ ಡಾಕ್ಟರ್ ಬಿ ಎನ್ ಆನಂದ ರವಿ. ಡಾಕ್ಟರ್ ಬಿ ಎನ್ ಆನಂದ ರವಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಡಾಕ್ಟರ್ ಬಿ ಎನ್ ಆನಂದ ರವಿ ಇವರು ಶ್ರೀ ನರಸಿಂಹಯ್ಯ ಮತ್ತು ಶ್ರೀಮತಿ ಲಕ್ಷ್ಮಮ್ಮ ದಂಪತಿಗೆ 1965ರಲ್ಲಿ ಜನಿಸಿ ಗ್ರಾಮೀಣ ಮಟ್ಟದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಮೈಸೂರು ವೈದ್ಯಕೀಯ ಕಾಲೇಜಿನಿಂದ ಎಂಬಿಬಿಎಸ್, ಹುಬ್ಬಳ್ಳಿ ಕಿಮ್ಸ್ ನಿಂದ ಎಂಎಸ್ ಪದವಿ ಪಡೆದು ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಜನರಲ್ ಸರ್ಜರಿ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಸೇವೆ, ಹಲವಾರು ಸಂಸ್ಥೆಗಳಲ್ಲಿ ಗೌರವಿತವಾದ ಹುದ್ದೆಗಳು, ವೈದ್ಯರಾಗಿ ಸೇವೆ, ಬಹುಮುಖ ಪ್ರತಿಭೆಯ ಶ್ರೀಯುತರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ಬಿ ಎನ್ ಆನಂದ ರವಿ ರವರಿಗೆ ಧನ್ಯವಾದಗಳನ್ನ ಹೇಳ್ತಾ ಡಾಕ್ಟರ್ ಮದನ್ ಕೆ. ಡಾಕ್ಟರ್ ಮದನ್ ಕೆ ಡಾಕ್ಟರ್ ಮದನ್ ಕೆ ಇವರು ಶ್ರೀಮತಿ ಡಿ ವಸುಂಧರ ಮತ್ತು ಶ್ರೀ ಆರ್ ಕೊಂಡಯ್ಯರವರ ಉದರದಲ್ಲಿ 1985ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿ ಎಂಎಸ್ ರಾಮಯ್ಯ ಮೆಡಿಕಲ್ ಕಾಲೇಜಿನಲ್ಲಿ ಎಂಬಿಬಿಎಸ್ ಮತ್ತು ಜೋಧ್ಪುರ್ನಲ್ಲಿ ಎಂಎಸ್ ಶಿಕ್ಷಣ ಪಡೆದು ಜೊತೆಗೆ ಎಫ್ಎಂಐಎಸ್, ಎಫ್ಐಎಜಿಎಫ್ಎಸ್, ಎಫ್ಎಂಎಎಸ್, ಎಫ್ಎಆರ್ಐಎಸ್ ಪಡೆದು ರಾಮಯ್ಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಸಾಮಾನ್ಯ ವಿಭಾಗ, ಲ್ಯಾಪ್ರೋಸ್ಕೋಪಿ, ಲೇಸರ್ ಪ್ರೊಕ್ಟಾಲಜಿ ಮತ್ತು ರೋಬೋಟಿಕ್ ಸರ್ಜನ್ ಆಗಿ ಸೇವೆ ಸಲ್ಲಿಸುತ್ತಿದ್ದು, ಇವರ 12 ವರ್ಷಗಳ ವೃತ್ತಿ ಜೀವನ ಸೇವೆಯ ಆಧಾರದಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಇವರಿಗೆ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ಮದನ್ ಕೆ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಡಾಕ್ಟರ್ ರಮೇಶ್ ಕುಮಾರ್ ಎನ್. ಡಾಕ್ಟರ್ ರಮೇಶ್ ಕುಮಾರ್ ಎನ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀವಿ ಸರ್. ಡಾಕ್ಟರ್ ರಮೇಶ್ ಕುಮಾರ್ ಎನ್ ಇವರು ಆರ್ ನರೆಪ್ಪ ಮತ್ತು ಶ್ರೀಮತಿ ಲಕ್ಷ್ಮಮ್ಮ ದಂಪತಿಗಳಿಗೆ 1971ರಲ್ಲಿ ಶ್ರೀನಿವಾಸಪುರ ತಾಲೂಕಿನ ಮಡಿಗನಹಳ್ಳಿಯಲ್ಲಿ ಜನಿಸಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಎಂಬಿಬಿಎಸ್ ಪದವಿ ಪಡೆದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಎಂಡಿ ಅನಸ್ಥೇಷಿಯಾಲಜಿ ಪಡೆದ ನಂತರ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 20 ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಎಂಡಿಯಲ್ಲಿ 2ನೇ ರ್ಯಾಂಕ್ ವೈದ್ಯಕೀಯ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಇವರಿಗೆ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ರಮೇಶ್ ಕುಮಾರ್ ಎನ್ ರವರಿಗೆ ಧನ್ಯವಾದಗಳನ್ನ ಹೇಳ್ತಾ ಡಾಕ್ಟರ್ ಶೋಭಿತಾ. ಡಾಕ್ಟರ್ ಶೋಭಿತಾ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಡಾಕ್ಟರ್ ಶೋಭಿತಾ ಇವರು ಶ್ರೀ ಟಿ ಗೋಪಾಲ ನಾಯಕ್ ಮತ್ತು ಶ್ರೀಮತಿ ಬಿ ಶುಭಾಜಿ ನಾಯಕ್ ರವರ ಸುಪುತ್ರಿಯಾಗಿ 1974ರಲ್ಲಿ ಉಡುಪಿಯಲ್ಲಿ ಜನಿಸಿ ಬಿಎಎಂಎಸ್ ಮುಗಿಸಿ ಸೌಮ್ಯ ಕ್ಲಿನಿಕ್ನಲ್ಲಿ ವೈದ್ಯ ವೃತ್ತಿಯನ್ನು ನಿರ್ವಹಿಸುತ್ತಿದ್ದಾರೆ. ಇವರ 20 ವರ್ಷದ ವೈದ್ಯ ವೃತ್ತಿ ಮತ್ತು ಚಿಕಿತ್ಸಾ ಫಲಿತಾಂಶ ಮತ್ತು ಸಮಾಜ ಸೇವೆ, ಮಾನವೀಯ ಹೃದಯವಂತಿಕೆ ಆಧಾರದ ಮೇಲೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಇವರಿಗೆ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ಶೋಭಿತಾ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಡಾಕ್ಟರ್ ನಾಗಜ್ಯೋತಿ ಟಿ.ಎ. ಡಾಕ್ಟರ್ ನಾಗಜ್ಯೋತಿ ಟಿ.ಎ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಮೇಡಮ್. ಶ್ರೀಮತಿ ಡಾಕ್ಟರ್ ನಾಗಜ್ಯೋತಿ ಟಿ.ಎ
ಇವರು ಶ್ರೀ ಅನಂತನಾರಾಯಣ ಮತ್ತು ಶ್ರೀಮತಿ ದಾಕ್ಷಾಯಿಣಿರವರ ಉದರದಲ್ಲಿ 1986ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿ BAMS, CCH, CGO, ACGOಗಳಲ್ಲಿ ವ್ಯಾಸಂಗ ಮುಗಿಸಿ ವೈದ್ಯ ವೃತ್ತಿಯನ್ನು ಲಕ್ಷ್ಮಿ ಕ್ಲಿನಿಕ್ ಮೂಲಕ 7 ವರ್ಷದಿಂದ ನಡೆಸಿಕೊಂಡು ಬಂದಿರುತ್ತಾರೆ. 2011ರಿಂದ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಸ್ವಂತ ಕ್ಲಿನಿಕ್ನಿಂದ ಬ್ಲಡ್ ಕ್ಯಾಂಪ್, ಆರೋಗ್ಯ ಚಿಕಿತ್ಸೆ ಹೀಗೆ ಹಲವಾರು ಸೇವೆಗಳನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಇವರಿಗೆ ಬೆಂಗಳೂರಿನ ರಾಜಾಜಿನಗರದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿದ್ದು ಬಡ ರೋಗಿಗಳು ಮತ್ತು ಮಕ್ಕಳ ಚಿಕಿತ್ಸೆಯ ಫಲಿತಾಂಶ, ಸೇವಾ ಮನೋಭಾವ, ಸಾಮಾಜಿಕ ಕಾಳಜಿಯನ್ನು ಗಮನಿಸಿ ಇವರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ 2023ನೇ ಸಾಲಿನ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀಮತಿ ಡಾಕ್ಟರ್ ನಾಗಜ್ಯೋತಿ ಟಿಎ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಡಾಕ್ಟರ್ ಅಶ್ವಿನಿ ಎಸ್ ಬಾಳಿಕಾಯಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಮೇಡಮ್. ಹಿಂಗೆ ಬಮ್ಮ ಜ್ಯೋತಿ, ಹಿಂಗೆ ಬಾ. ಡಾಕ್ಟರ್ ಅಶ್ವಿನಿ ಎಸ್ ಬಾಳಿಕಾಯಿ ಇವರು ಶ್ರೀ ಅಡಿವಪ್ಪ ಮತ್ತು ಶ್ರೀಮತಿ ಶಿವಲೀಲಾರವರ ಉದರದಲ್ಲಿ 1986ರಲ್ಲಿ ಅಕ್ಕಿ ಆಲೂರು ಗ್ರಾಮದಲ್ಲಿ ಜನಿಸಿ 9 ವರ್ಷದಿಂದ ಹುಬ್ಬಳ್ಳಿ ಹತ್ತಿರದ ಅರಳಿಕಟ್ಟಿ ಗ್ರಾಮದಲ್ಲಿ ವಿರಾಜ್ ಕ್ಲಿನಿಕ್ ಮೂಲಕ 20 ರೂಪಾಯಿಗೆ ರೋಗಿಗಳಿಗೆ ಚಿಕಿತ್ಸೆ ಮಾಡುವ ಮೂಲಕ ಬಡ ರೋಗಿಗಳ ಪಾಲಿಗೆ ದೇವತೆಯಾಗಿದ್ದಾರೆ. ಮದುವೆಯ ನಂತರ BAMS ಓದಿ ಹಳ್ಳಿಯ ಜನರಿಗೆ ಸೇವೆ ಮಾಡುತ್ತಿರುವ ಇವರ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಇವರಿಗೆ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ಅಶ್ವಿನಿ ಎಸ್ ಬಾಳಿಕಾಯಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಡಾಕ್ಟರ್ ವಿಶ್ವನಾಥ್ ನಾಯಕ್ ಪಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಡಾಕ್ಟರ್ ವಿಶ್ವನಾಥ್ ನಾಯಕ್ ಪಿ ಇವರು BAMS ಪದವೀಧರರಾಗಿದ್ದು 40 ವರ್ಷಗಳ ಸುದೀರ್ಘವಾದ ವೈದ್ಯ ವೃತ್ತಿಯನ್ನು ನಡೆಸಿಕೊಂಡು ಬಂದಿದ್ದು BVN ಕ್ಲಿನಿಕ್ ಒಂದೇ ಕುಟುಂಬದಿಂದ 133 ವರ್ಷಗಳ ಸೇವೆ ಸಲ್ಲಿಸಿದ ಆಸ್ಪತ್ರೆಯ ಇಂದಿನ ಆಡಳಿತಗಾರರಾದ ಮಂಗಳೂರಿನ ಜನಪ್ರಿಯ ವೈದ್ಯರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ವಿಶ್ವನಾಥ್ ನಾಯಕ್ ಪಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಡಾಕ್ಟರ್ ಸುರೇಶ್ ಎಂ ಕಾಗಲ್ಕರ್ ಡಾಕ್ಟರ್ ಸುರೇಶ್ ಎಂ ಕಾಗಲ್ಕರ್ ಇವರು ಶ್ರೀ ಮಹಾದೇವಪ್ಪ ಹಾಗೂ ಶ್ರೀಮತಿ ಶಾಂತಾಬಾಯಿರವರ ಉದರದಲ್ಲಿ 1977ರಲ್ಲಿ ಜನಿಸಿ MBBS, MS, DNB, FAMS ಯೂರೋಲಜಿ ಹೀಗೆ ಹಲವಾರು ಉನ್ನತ ವ್ಯಾಸಂಗಗಳನ್ನು ಮುಗಿಸಿ ಸದ್ಯ ಕಿಡ್ನಿ ಕೇರ್ ಹಾಸ್ಪಿಟಲ್ ಮತ್ತು ಆಲ್ ಅಮೀನ್ ಹಾಸ್ಪಿಟಲ್ ಬಿಜಾಪುರ್ನಲ್ಲಿ ಸತತ 14 ವರ್ಷಗಳಿಂದ ಸಲಹೆಗಾರರು, ಮೂತ್ರಶಸ್ತ್ರಜ್ಞರು ಮತ್ತು ಕಸಿ ಶಸ್ತ್ರಚಿಕಿತ್ಸಾಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ವೈದ್ಯಕೀಯ ಸೇವೆ, ಸಾಮಾಜಿಕ ಕಳಕಳಿ ಹಾಗೂ ಹಲವಾರು ಸಂಸ್ಥೆಗಳಲ್ಲಿ ಗೌರವಿತವಾದ ಹುದ್ದೆಗಳು ಹೀಗೆ ಬಹುಮುಖ ಪ್ರತಿಭೆಯ ಶ್ರೀಯುತರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ಸುರೇಶ್ ಎಂ ಕಾಗಲ್ಕರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ